ಹೇಗಿದೆ ನಿಮ್ಮ ರಾಜಕೀಯ ಜೀವನ? ಏರುಪೇರುಗಳು ಇರತಕ್ಕಂಥದ್ದೇ. ಹ. ರಾಜಕೀಯ ಅನ್ನೋದು ಹ. ನಿಂತ ನೀರಲ್ಲ, ಹರಿಯೋ ನೀರು. ಹ್ಮ್. ಆಡಳಿತ ಪಕ್ಷ ವಿರೋಧ ಪಕ್ಷ ಆಗಬೇಕು, ವಿರೋಧ ಪಕ್ಷ ಆಡಳಿತ ಪಕ್ಷ ಆಗಬೇಕು. ಇದು ಕಾಲಚಕ್ರ. ಹ್ಮ್. ಇದು ಭಗವಂತನ ಆಟ, ದೈವದ ಆಟ. ಬಲ್ಲವರು ಯಾರು ಅಂತಾರೆ. ಹ್ಮ್. ಯಾವತ್ತೂ ಕೂಡ ಕೆಲವು ವಿಚಾರಗಳಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಹ್ಮ್. ನಾವು ನಮ್ಮ ಜವಾಬ್ದಾರಿಯನ್ನು ಅರಿತು ನಾವು ಜನರ ಧ್ವನಿಯಾಗಿ ಹ್ಮ್. ಕೆಲಸ ಮಾಡುವಂತ ಒಂದು ದೇಗುಲ ಹ್ಮ್. ವಿಧಾನಸೌಧ ಅನ್ನೋದು. ಹ್ಮ್. ಅದನ್ನ ನಾವು ನಿರಂತರವಾಗಿ ಮಾಡ್ಕೊತಾ ಬರ್ತಾ ಇದ್ದೀವಿ. ಹ್ಮ್. ಇವತ್ತು ರಾಜ್ಯ ಸರ್ಕಾರ ಮಾಡುವಂತ ವೈಫಲ್ಯಗಳನ್ನ ಹ್ಮ್. ಸದನದಲ್ಲಿ ಹ್ಮ್. ಎತ್ತಿಡಿದು ಹ್ಮ್. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಹ್ಮ್. ಬಿಜೆಪಿ ಮತ್ತು JDS ಹ್ಮ್. ಇಬ್ಬರು ಕೂಡ ಜಂಟಿಯಾಗಿ ಹ್ಮ್. ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇದೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಆಡಳಿತ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀವು ನೋಡ್ತಾ ಇದ್ದೀರಾ, ಹ್ಮ್. ಅವರು ಜನರಿಗೆ ಏನ್ ಭರವಸೆ ಕೊಟ್ಟು ಹ್ಮ್. ಅಧಿಕಾರಕ್ಕೆ ಬಂದ್ರು. ಹ್ಮ್. ಬಹುಶಃ ಅವ್ರು ಬಂದು 2 ವರ್ಷ ಆಗ್ತಾ ಬಂತು. ಹೌದು. ಆ ಗ್ಯಾರಂಟಿ ಯೋಜನೆಗಳಲ್ಲಿ ಅವ್ರು ಏನು 52,000 ಕೋಟಿ ಹ್ಮ್. ಹಣವನ್ನ ಬಡ್ಜೆಟ್ ಅಲ್ಲಿ ಮೀಸಲಿಟ್ಟು ಅದನ್ನ ಖರ್ಚು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹ್ಮ್. ಬಹುಶಃ ಆ ಯೋಜನೆ ಅಡಿಯಲ್ಲಿ ಇವತ್ತು ಹೆಣ್ಣು ಮಕ್ಕಳು ವಿಶೇಷವಾಗಿ ಹ್ಮ್. ಈ ಗೃಹಲಕ್ಷ್ಮಿದಿರ್ಬೋದು, ಹ್ಮ್. ಆಯ್ತಾ, ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ನನ್ನ ಅಕೌಂಟ್ಗೆ ಜಮಾ ಆಗುತ್ತೆ. ಹ್ಮ್. ಆ 2,000 ರೂಪಾಯಲ್ಲಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದಿಷ್ಟು ಕೊಡಬೇಕು, ಹ್ಮ್. ಆರೋಗ್ಯಕ್ಕೆ ಒಂದಿಷ್ಟು ಇಡಬೇಕು ಅಂತ ಹೇಳಿ ಅವರೊಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಹ್ಮ್. ಕನಿಷ್ಠ 3-4 ತಿಂಗಳಿಂದ ಹ್ಮ್. ಇವತ್ತು ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಡಿ ಅವರ ಖಾತೆಗೆ ಹ್ಮ್. ಅಕೌಂಟ್ಗೆ ದುಡ್ಡು ಹೋಗಿಲ್ಲ ಅನ್ನೋ ಒಂದು ಆರೋಪ ಇರತಕ್ಕಂಥದ್ದು. ಅದು ಹ್ಮ್. ನಿಜ ಕೂಡ. ಓಕೆ. ಇವತ್ತು ಸೀನಿಯರ್ ಸಿಟಿಸನ್ ಈ ಯಾರು ರಿಟೈರ್ಡ್ ಆಗಿರ್ತಾರೆ ಹ್ಮ್. ಅವ್ರಿಗೆ ಪೆನ್ಷನ್ ಅಮೌಂಟು ಹೋಗ್ತಾ ಇಲ್ಲ. ಹ್ಮ್. ಈಗ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹೋಗುವಂತ ಹಣನೂ ಹೋಗ್ತಾ ಇಲ್ಲ. ಹ್ಮ್. ಸರ್ಕಾರ ಇವತ್ತು ಖಜಾನೆ ಖಾಲಿ ಆಗಿದೆ ಅನ್ನೋದನ್ನ ಜನ ಮಾತನಾಡ್ತಾ ಇದ್ದಾರೆ. ಹ್ಮ್. ಅದರಿಂದ ಇವತ್ತು 1,16,000 ಕೋಟಿ ಹ್ಮ್. ಸಾಲವನ್ನ ಮಾಡಿದ್ದಾರೆ. ಹ್ಮ್. ಯಾವ ಉದ್ದೇಶಕ್ಕೋಸ್ಕರ ಸರ್ಕಾರ ಸಾಲ ಮಾಡಿದೆ ಅನ್ನೋದನ್ನ ಹೇಳ್ಬೇಕಲ್ಲ. ಹ್ಮ್. ಸಾಲ ಮಾಡದೆ ಯಾರು ಏನು ಮಾಡಕ್ಕಾಗಲ್ಲ. ಕರೆಕ್ಟ್. ಸಾಲ ಮಾಡ್ಲೇಬೇಕು. ಹ್ಮ್. ಆ ಸಾಲ ಮಾಡೋ ಉದ್ದೇಶ ಏನು? ಹ್ಮ್. ಸಾಲ ಮಾಡಿ ಯಾರ್ಯಾರಿಗೆ ಏನೇನು ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಾ ಹ್ಮ್. ಅದ್ರ ಬಗ್ಗೆ ಹೇಳ್ಬೇಕಲ್ಲ. ಹ್ಮ್. ಎಲ್ಲಿ ಕೂಡ ಕೆಲವು ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಬಡ್ಜೆಟ್ ಅಲ್ಲಿ ಉಲ್ಲೇಖ ಮಾಡಿಲ್ಲ, ಹ್ಮ್. ರಾಜ್ಯಪಾಲರ ಭಾಷಣದಲ್ಲಿನೂ ಉಲ್ಲೇಖ ಮಾಡಿಲ್ಲ. ಹ್ಮ್. ಇವತ್ತು ರಾಜ್ಯ ಸರ್ಕಾರ ಬರೀ ಲೂಟಿ ಮಾಡ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.